ಮಾಲಿಂಗೇಶ್ವರನಿಗಾಗಿ ಒಂದಲ್ಲ 1000 ಕೇಸು ನಮ್ಮ ಮೇಲೆ ಬೀರಲಿ, ಆ ಭಕ್ತಾದಿಗಾಗಿ ಆ ಮಾಲಿಂಗೇಶ್ವರ ಕ್ಷೇತ್ರಕ್ಕಾಗಿ 1000 ಕೇಸು ಬಿದ್ದರೂ ನಾವು ಖಂಡಿತ ದೇವರಿಗಾಗಿ ಜನರಿಗಾಗಿ ಮಾಡುವಂತ ಕೆಲಸಕ್ಕೆ ಹಿಂಜರಿಯುವುದಿಲ್ಲ. ಫಲ ಸಿಕ್ಕಬೇಕಾದ್ರೆ ನಾಳೆ ಮಂತ್ರಾಕ್ಷತೆಯಲ್ಲಿ ನೀವು ಪಾಲ್ಗೊಳ್ಬೇಕು. ಹೆಚ್ಚು ಗೊತ್ತಿಲ್ಲ ಎಂತ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ನೋಡಿ. ಪ್ರತಿ ವರ್ಷ ಉಳ್ಳಾಲ್ತಿ ಮಾಲಿಂಗೇಶ್ವರ ದೇವರ ಭೇಟಿ ನಡೀತಾ ಇತ್ತು. ಆ ಭೇಟಿ ನಡೆಯುವ ಸಮಯದಲ್ಲಿ ಅಲ್ಲಿ ಬರುವಂತ ದಾರಿ ಭಾರಿ ಕಿರಿದಾಗಿದ್ದು ಇಡೀ ನಮ್ಮ ಪುತ್ತೂರಲ್ಲ, ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಎಲ್ರಿಗೂ ಗೊತ್ತಿದೆ. ನಾವು ಅಲ್ಲಿ ಏನಾಗಿತ್ತು, ಅದರ ಎದುರುಗಡೆ ಇರುವಂತ ಒಂದು ಹಳೆಯ ಕಟ್ಟಡ, ಸುಮಾರು 100 ವರ್ಷದ ಹಿಂದಿನ ಕಟ್ಟಡ, ಇವಾಗಲೇ ಅದು ಕೋರ್ಟಿನಿಂದ ಆದೇಶ ಮುಖಾಂತರ ಅದನ್ನು ತೆರವುಗೊಳಿಸಬೇಕು ಅಂತ ಆದೇಶ ಆಗಿತ್ತು. ಆದರೆ ನಗರಸಭೆಯವರ ಅವರು ಸರ್ಕಾರ ಅಂತ ಹೇಳಿದ್ರೆ ಹಾಗೇನೆ ಬೇಕಾ ಬೇಡವಾ, ಅಲ್ಲಿ ಏನಾದರೂ ಅಲ್ಲಿ ಬಾಡಿಗೆ ಇದ್ದವರು ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಸಾಧಾರಣ 1 ವರ್ಷದ ಹಿಂದೆ ನಿರಳ ಹೋಟೆಲನ್ನು ನಗರಸಭೆ ಕೋರ್ಟ್ ಆದೇಶದ ಮುಖಾಂತರ ಸೀಸ್ ಮಾಡಿ ಅವರಲ್ಲಿ ಇದ್ದಂಥ ಸಾಮಾನುಗಳು ಏನಿದೆ ಅದನ್ನು ಕೂಡ ಒಳಗಡೆ ಹಾಕಿ ನಿಂತ ಪರಿಸ್ಥಿತಿ. 3 ಅಂಗಡಿಗಳನ್ನು ಸೀಸ್ ಮಾಡಿತ್ತು. ನಾವು ಅವರ ಹತ್ರ ತುಂಬಾ ಸಲ ವಿನಂತಿಗಳನ್ನು ಮಾಡ್ಕೊಂಡಿದ್ವಿ. ಹಳೆಯ ಕಟ್ಟಡ ಇದೆ, ನಮಗೆ ಕಟ್ಟಡ ತೆರವುಗೊಳಿಸಬೇಕು, ಜಾಗದ ಬಗ್ಗೆ ಏನು ಕಾಳಜಿ ಇಲ್ಲ. ಏನು ಉಳ್ಳಾಲ್ತಿ ಬರುವಾಗ ರಸ್ತೆ ಇದೆ, ಸುಮಾರು 30,000-40,000 ಜನ ಅಲ್ಲಿ ಬರ್ತಾರೆ. ನಿಮಗೆ ಗೊತ್ತಿದೆ ಈ ಕರ್ನಾಟಕದಲ್ಲಿ ಇಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಆಗುವಾಗ ಸ್ಟ್ಯಾಂಪೇಡ್ ಅಲ್ಲಿ ಏನಾಗಿದೆ, ಹೆಚ್ಚಿನ ಜನಸಂಖ್ಯೆ ಆಗುವಾಗ ಆ ಭಕ್ತಾದಿಗಳ ಏನು ಅವರಿಗೆ ಬೇಕಾಗುವಂತ ವ್ಯವಸ್ಥೆಯನ್ನು ಮಾಡೋದು ಕೂಡ ನಮ್ಮ ಕೈ ಜವಾಬ್ದಾರಿಯಲ್ಲಿದೆ. ಅದೇ ಅದನ್ನು ತೆರವುಗೊಳಿಸಬೇಕು ಅಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ. ಆನಂತರ ಇಲ್ಲಿ ನಮಗೆ ಯಾರು ಗೊತ್ತಿದ್ರು ಅವರ ಹತ್ರ ಹೇಳಿ, ಅದು ಆಲ್ರೆಡಿ ಕೋರ್ಟ್ ಆದೇಶ ಇದೆ, ಮತ್ತೆ ನಗರಸಭೆ ಅದನ್ನು ಸೀಸ್ ಮಾಡಿದೆ, ತೆರವುಗೊಳಿಸ್ಬೇಕಂತ ಆದೇಶ ಮಾಡಿದೆ. ಆ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಆ ಬರುವಂತ ದಾರಿಯಲ್ಲಿರುವಂತ ಒಂದು ಹಳೆಯ 2 ಕಟ್ಟಡಗಳನ್ನು ನಾವು ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಈಗ ನಮ್ಮ ಗಮನಕ್ಕೆ ಬಂದಿದೆ, ಅವ್ರು ಅದಕ್ಕೆ ಯಾರು ಮಾಲಕರು ಅವರಿಗೂ ಕೂಡ ನಾವು ಬೇರೆಯವರಾದ ಅಡ್ವೊಕೇಟ್ ಯಾರಿದ್ದಾರೆ ಅವರಿಗೂ ಕೂಡ ತಿಳಿಸುವಂತ ಕೆಲಸವನ್ನು ಮಾಡಿದೆ. ಆ ಜಾಗದ ಮಾಲಕರು ಕೂಡ ಅದನ್ನು ತೆರವುಗೊಳಿಸ್ಲಿಕ್ಕೇನೆ ಕೋರ್ಟ್ ಅಲ್ಲಿ ಆದೇಶವನ್ನು ಹಾಕಿ ಕೋರ್ಟ್ ಅಲ್ಲಿ ಕೆಲಸಗಳಿತ್ತು, ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ಈಗ ಅವರೇನೋ ನಮ್ಮ ಬಗ್ಗೆ ನನ್ನ ಮೇಲೆ ಮತ್ತೆ ಈಶ್ವರ ಭಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನೀವು ಹೇಳಿದ ಮುಖಾಂತರ ನಮಗೆ ಗೊತ್ತಾಗಿದೆ. ಮಾಲಿಂಗೇಶ್ವರನಿಗಾಗಿ ಒಂದಲ್ಲ 1000 ಕೇಸು ನಮ್ಮ ಮೇಲೆ ಬೀರಲಿ, ಆ ಭಕ್ತಾದಿಗಾಗಿ ಆ ಮಾಲಿಂಗೇಶ್ವರ ಕ್ಷೇತ್ರಕ್ಕಾಗಿ 1000 ಕೇಸು ಬಿದ್ದರೂ ನಾವು ಖಂಡಿತ ದೇವರಿಗಾಗಿ ಜನರಿಗಾಗಿ ಮಾಡುವಂತ ಕೆಲಸಕ್ಕೆ ಹಿಂಜರಿಯುವುದಿಲ್ಲ. ಕಾನೂನಿನ ವಿರೋಧ ಹೋಗುವುದಿಲ್ಲ. ದೇವರಿಗೆ ಬರುವಂತ ಜಾಗವನ್ನು ಅಗಲ ಮಾಡಿದ್ದೇವೆ ಹೊರತು ಅವರ ಜಾಗದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನಕ್ಕಾಗ್ಲಿ ನಮಗಾಗ್ಲಿ ಯಾವುದೇ ಆಸಕ್ತಿಗಳು ಇಲ್ಲ. ಅವರಿಗೂ ಒಳ್ಳೇದಾಗಬೇಕು, ಈ ನಗರಕ್ಕೆ ಎಷ್ಟು ಹಳೆ ಬಿಲ್ಡಿಂಗ್, ನಾಳೆ ಆ ಬಿಲ್ಡಿಂಗ್ ಅಲ್ಲಿ ಬಿದ್ದು ಯಾರ ಸತ್ತರೆ ಕೇಳುವುದಿಲ್ವಾ? ಸರ್ಕಾರ ಎಲ್ಲಿದೆ, MLAಗಳು ಎಲ್ಲಿದ್ದಾರೆ, ಯಾಕೆ ಇಷ್ಟು ದಿವಸ ಬಿಟ್ಟಿದ್ದಾರೆ ಅಂತ ಕೇಳುವುದಿಲ್ವಾ? ಈಗ ಅದನ್ನು ತೆರವುಗೊಳಿಸುವಲ್ಲಿ ಏನು ತಪ್ಪಿದ್ರೆ ಹೇಳಿ. ಇದಕ್ಕಾಗಿ ಕೇಸ್ ಹಾಕುವವರು ಇನ್ನು ದೇವಸ್ಥಾನಕ್ಕಾಗಿ 1000 ಕೇಸ್ಗಳನ್ನ ಹಾಕಲಿ. ನಾವು ಎದುರಿಸಕ್ಕೆ ಮಾಲಿಂಗೇಶ್ವರ ನಮಗೆ ಶಕ್ತಿ ಕೊಡ್ತಾನೆ, ಎದುರಿಸ್ತೇವೆ, ಏನು ಬೇಕಿದ್ರೆ ಆಗ್ಲಿ. ನಾವೇನು ಯಾರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಲ್ಲಿ ಬರುವಂತ ಜಾಗವನ್ನು ಅಗಲ ಮಾಡಿದ್ದೇವೆ, ಇದಕ್ಕೆ ಅಂತ ಹೆದರುವಂತ ಸಂಗತಿಗಳು ಇಲ್ಲ. ಅವರ ಮೇಲೇನು ಕೂಡ ತುಂಬಾ ಜನ ಭಕ್ತಾದಿಗಳು ಸಾರ್ವಜನಿಕ ಕೇಸುಗಳನ್ನು ಈಗ ಕೊಡ್ತಾ ಇದ್ದಾರೆ. ದೇವಸ್ಥಾನದ ಭಕ್ತಾದಿಗಳು ಆ ಜಾಗದ ಯಾರು ಇದ್ದಾರೆ ಅವರ ಮೇಲೇನು ಕೂಡ ಜನ ಕೇಸ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳೋದು, ಇದು ದೇವರಿಗಾಗಿ ನಮ್ಮ ದೇವಸ್ಥಾನ ಅಲ್ಲಿ ಬಂದು ಉಳ್ಳಾಲ್ತಿ ಮತ್ತೆ ನಮ್ಮ ಮಾಲಿಂಗೇಶ್ವರ ದೇವರು ಭೇಟಿ ಮಾಡುವಂತಹ ಜಾಗ ಇದೆ. ಮುಂದಿನ ದಿವಸದಲ್ಲಿ ಆ ಜಾಗವನ್ನು ಕೂಡ ದೇವಸ್ಥಾನಕ್ಕೆ ಬಿಟ್ಟು ಕೊಡಬೇಕು, ಬೇಡಿಕೆ ಇದೆ ನಮ್ದು. ಮುಂದಿನ ದಿವಸದಲ್ಲಿ ಏನು ಮಾಲಿಂಗೇಶ್ವರ ದೇವರು ಮತ್ತೆ ಉಳ್ಳಾಲ್ತಿ ಅಲ್ಲಿ ಭೇಟಿಯಾಗುವಂತಹ ಜಾಗ ಇದೆ, ಇದನ್ನು ಕೂಡ ದೇವಸ್ಥಾನಕ್ಕೆ ಬಿಟ್ಟು ಕೊಡಬೇಕು. ನಿಮ್ಮ ಮೂಲಕ ಅವರಿಗೆ ತಿಳಿಸುವಂಥದ್ದು. ಇದು ನನಗಲ್ಲ, ಇದು ಮಾಲಿಂಗೇಶ್ವರನಿಗೆ, ಭಕ್ತಾದಿಗಳಿಗೆ. ಆದ್ರಿಂದ ನಿಮ್ಮ ಮೂಲಕ ಅವರು ಕಂಪ್ಲೇಂಟ್ ಕೊಡುವಂಥವ್ರು ಕೊಡುವುದು ಬೇಡ. ನಾವು ಅವರ ಆಸ್ತಿ ಮೇಲೆ ಏನು ನಮಗೆ ಕಣ್ಣಿಲ್ಲ. ನಮಗೆ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು, ಜನಗಳಿಗೆ ವ್ಯವಸ್ಥೆ ಆಗಬೇಕು. ಕೇಸಿಗೆ ಹೆದರುವವರು ನಾವಲ್ಲ.
ಅಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೆಯು ಈ ಸಲ ಬಹಳ ಸಡಗರದಿಂದ ಸಂಭ್ರಮದಿಂದ ಶಿಸ್ತುಬದ್ಧವಾಗಿ ನಡೆದಿದೆ. ಇದಕ್ಕೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ನಮ್ಮ ಕ್ಷೇತ್ರ ತಂತ್ರಿಗಳಾದ ರವೀಶ್ ತಂತ್ರಿಗಳು ಮತ್ತು ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇದು ಆಗಿದೆ ಅಂತೇಳಿ ನಾನು ಹೇಳ್ತೇನೆ. ನೋಡಿ, ಕಳೆದ ಸಲ ನಾವು ಜಾತ್ರೆಯನ್ನು ಮಾಡುವಾಗ ಶಾಸಕರು ನಮ್ಮನ್ನು 10 ದಿವಸ ಇಲ್ಲೊಂದು ಸಭೆ ಕರೆದಿದ್ದರು. ಕಳೆದ ಸಲ ನಾವು ಏನು ತಪ್ಪು ಮಾಡಿದ್ದೆವು ಅದನ್ನು ಈ ಸಲ ತಿದ್ದುಕೊಂಡು ಸರಿ ಮಾಡಿದೆವು. ಯಾಕೆ ಈ ಸಲ ಇದು ನಿಜವಾಗಿ ಈ ಸಲದ ಜಾತ್ರೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವ ದಿನ ಅಂತ ಈ ಜಾತ್ರೆ ಇವತ್ತು ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ಬಹಳ ಎಲ್ಲ ರೀತಿಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ಭಕ್ತರು ಸಹಕರಿಸಿದ್ದಾರೆ, ಅಚ್ಚುಕಟ್ಟಾಗಿ ನಡೆದಿದೆ. ಅದಲ್ಲದೆ ನಮ್ಮ ಶಾಸಕರು ಕಳೆದ ಸಲ ಕೂಡ ಹೇಳಿದರು, ಇದು ರಾತ್ರಿ ಪೂಜೆಯಾಗಿ ಅಲ್ಲಿ ಅನ್ನಪ್ರಸಾದ ಕೊಡುವ ಜಾಗ ಒಂದು ವ್ಯವಸ್ಥಿತ ರೂಪದಲ್ಲಿದೆ. 32,000 ಚದರ ಮೀಟರ್ ಮತ್ತೆ ಫ್ಯಾನ್ನ ವ್ಯವಸ್ಥೆ, 60 ನೀರಿನ ಟ್ಯಾಪಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯು ಕೂಡ ಆ ಅನ್ನಪ್ರಸಾದದಲ್ಲಿ ಶಾಸಕರು ನಮ್ಮ ಹತ್ರ ಹೇಳಿದ್ರು, ಅಲ್ಲಿ ಹಾಳೆ ತಟ್ಟೆಯನ್ನೇ ಕೊಡ್ಬೇಕಂತೇಳಿ. ಎಲ್ರಿಗೂ ಸಣ್ಣ ಮಕ್ಕಳೆಲ್ಲ ಬಟ್ಲೆಲ್ಲ ಸರಿ ತೊಳೆಯುವುದಿಲ್ಲ, ಆದ ಕಾರಣ ಹಾಳೆ ತಟ್ಟೆಯನ್ನೇ ಕೊಡುವಂಥ ಕೆಲಸ ಕೂಡ ಅಲ್ಲಿ ಆಗಿದೆ. ಸಂಜೆ ಕಾಫಿ ತಿಂಡಿಯ ವ್ಯವಸ್ಥೆ, ಬಗೆಯ ತಿಂಡಿಗಳು, ಇದನ್ನೆಲ್ಲ ನಮ್ಮ ಅಡುಗೆಯವರ ಮುಖಾಂತರ ಮಾಡಿಸಿ ಭಕ್ತಾದಿಗಳನ್ನು ಸಂತೋಷಗೊಳಿಸುವಂತ ಕೆಲಸ ಮಾಡಿದ್ದೇನೆ. ಇವತ್ತು ರಾತ್ರಿ ಇದು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ರಾತ್ರಿ ಊಟ ಕೊಟ್ಟದ್ದು ಇದು ಶುರು, ಇಷ್ಟ ತನಕ ಕೊಡ್ಲಿಲ್ಲ. ಮೊನ್ನೆ ಜೀರ್ಣೋದ್ಧಾರ ಕೆಲಸಗಳು ನಾವು ಕೂತರು ಇನ್ನೂ ಕೂಡ ಅವರು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ನಾಳೆ ನಾಲ್ಕಲ್ಲಿ ಸಭೆ ಕರಿಬೇಕಂತೇಳಿ ಹೇಳಿದ್ದಾರೆ. ಇನ್ನು ಕೂಡ ಕೆರೆ ಕೆಲಸ, ಸಭಾಭವನದ ಕೆಲಸ, ಅಯ್ಯಪ್ಪ ಗುಡಿ ಕೆಲಸ, ಎಲ್ಲ ಕೆಲಸಗಳು ಪುನಃ ಈಗ ನಾವು ಶುರು ಮಾಡ್ತೇವೆ. ಎಲ್ಲ ಭಕ್ತಾದಿಗಳು ಈ ಒಂದು ಜೀರ್ಣೋದ್ಧಾರ ನಮ್ಮ ಕಾರ್ಯಾಲಯ ಮೊನ್ನೆ ಜಾತ್ರೆ ದಿವಸ ಉದ್ಘಾಟನೆಯಾಗಿದೆ. ಎಲ್ಲರೂ ಪ್ರತಿ ಮನೆಯಿಂದಲೂ ಬಂದು ನಿಮ್ಮ ದೇಣಿಗೆಯನ್ನು, ಫಸ್ಟಿನ ಕಂತು ದೇಣಿಗೆಯನ್ನು ನೀಡಿ ಸಹಕರಿಸಿ ಈ ಜೀರ್ಣೋದ್ಧಾರ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಬೇಕು, ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ನಾನು ವಿನಂತಿಸುತ್ತೇನೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ 10 ದಿವಸದ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದಕ್ಕೆ ಸಾಕ್ಷಿಯಾಗಿ ಪ್ರತಿ ದಿವಸ ನಾವು ಸುಮಾರು 30 ರಿಂದ 40 ಸಾವಿರ ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ. ನಿನ್ನೆ ರಥೋತ್ಸವದಲ್ಲಿ ಈ ಇತಿಹಾಸದಲ್ಲಿ ಕಂಡಿಲ್ಲವಾದಂಥ ಜನಸಂದಣಿಯನ್ನು ನಾವು ಕಂಡಿದ್ದೇವೆ. ಇವಾಗ ತಾನೇ ದೇವರು ವೀರಮಂಗಲದಲ್ಲಿ ಪುಣ್ಯಸ್ನಾನವನ್ನು ಮಾಡಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಈಶ್ವರ ಭಟ್ರು ಅಧ್ಯಕ್ಷರಾಗಿ ಮತ್ತು ಎಲ್ಲ ಸದಸ್ಯರಿಗೆ ಸಾರ್ವಜನಿಕರ ಪರವಾಗಿ ನಾನು ಅಭಿನಂದನೆಯನ್ನು ಕೂಡ ಹೇಳ್ತೇನೆ. ವ್ಯವಸ್ಥಿತ ರೀತಿಯಿಂದ ಇವತ್ತು ಇಡೀ ಪುತ್ತೂರಿನ ಜನ ಈ ಜಾತ್ರೆ ಒಂದು ಹೊಸ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ಅವರ ವಿಚಾರವನ್ನು ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ಮಹಾಲಿಂಗೇಶ್ವರ ದೇವರು ಸಂತುಷ್ಟರಾಗಿದ್ದಾರೆ ಅಂತ ನಮ್ಮ ಅನಿಸಿಕೆ.
ನೀವೆಲ್ಲ ಭಕ್ತಾದಿಗಳು ಈ ಜಾತ್ರೋತ್ಸವದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ 10 ದಿವಸ ಕೂಡ ಏನು ನಗರದಲ್ಲಿ ಸಂಚಾರ ಹೋಗುವಾಗ, ರಥೋತ್ಸವದಲ್ಲಿ, ಪುಣ್ಯಸ್ನಾನದಲ್ಲಿ ಎಲ್ಲ ಭಾಗಿಯಾಗಿದ್ದೀರಿ. ನಾನು ತಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು, ಈ ಜಾತ್ರೆಯ ಪೂರ್ತಿ ನಿಮಗೆ ಫಲ ಸಿಗಬೇಕಿದ್ರೆ ನಾಳೆ ಸಾಯಂಕಾಲ 6:30 ಗಂಟೆಗೆ ತೀರ್ಥ ಪ್ರೋಕ್ಷಣೆ ಮತ್ತು ಮಂತ್ರಾಕ್ಷತೆ ಇದೆ. ಇದು ಅತ್ಯಂತ ಪ್ರಮುಖವಾದ್ದು. ಬನ್ನಿ ಭಕ್ತಾದಿಗಳೇ, ನಾಳೆ ನಡೆಯುವಂಥ 6:30 ಗಂಟೆಗೆ ನಡೆಯುವಂಥ ತೀರ್ಥ ಪ್ರೋಕ್ಷಣೆ ಮತ್ತು ಮಂತ್ರಾಕ್ಷತೆಯಲ್ಲಿ ಪಾಲ್ಗೊಂಡು ಆ ದೇವರ 10 ದಿವಸದ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ಅದರ ಪೂರ್ತಿ ಪ್ರಮಾಣದ ಪುಣ್ಯದ ಫಲವನ್ನು ಕಟ್ಟಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಆ ಮುಖಾಂತರ ಮುಂದಿನ ವರ್ಷಗಳಲ್ಲೂ ಕೂಡ ಆ ಜಾತ್ರೆಯಲ್ಲಿ ತಾವು ಪಾಲ್ಗೊಳ್ಳಿಕ್ಕೆ ಆ ದೇವರು ತಮಗೆ ಶಕ್ತಿಯನ್ನು ಕೊಡುವಂತಹ ಕೆಲಸ ಮಾಡಬೇಕು. ತಮ್ಮ ಮನಸಂಕಲ್ಪವನ್ನು ಸಿದ್ಧಿ ಮಾಡಬೇಕು. ನಾವೆಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ, ಈ ಸಾರ್ವಜನಿಕರ ಪರವಾಗಿ ಎಲ್ರಿಗೂ ದೇವರ ಹತ್ರ ಬೇಡಿಕೊಳ್ತೇವೆ, ಅತ್ಯಂತ ಯಶಸ್ವಿಯಿಂದ. ಇವತ್ತು ಉಳ್ಳಾಲ್ತಿ ಬರುವಾಗ ಕೂಡ ಅತ್ಯಂತ ಹೆಚ್ಚಿನ ಜನ ಸೇರಿದ್ದಾರೆ. ಈ ಹಿಂದೆ ಅಲ್ಲಿ ಉಳ್ಳಾಲ್ತಿ ಬರಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು. ಜನರಿಗೆ ಆ ಉಳ್ಳಾಲ್ತಿ ಬರುವಂಥ ಆ ಕಟ್ಟಲೆಯನ್ನು ನೋಡಲಿಕ್ಕೆ ಅವಕಾಶಗಳು ಇರಲಿಲ್ಲ. ಈ ವರ್ಷ ಅದನ್ನು ಕೂಡ ಉಳ್ಳಾಲ್ತಿ ನಮಗೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಭಕ್ತಾದಿಗಳು ಎಲ್ಲ ಸೇರಿ ವಿಜೃಂಭಣೆಯಿಂದ, ಸಂತೋಷದಿಂದ ಆ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಪರವಾಗಿ ನಿಮಗೆ ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ಇಲ್ಲಿ ಮಂತ್ರಾಕ್ಷತೆ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಇಷ್ಟು ಕಷ್ಟ ಬಂದು ಕೆಲಸ ಮಾಡಿದ್ದೀರಿ, ಅದರ ಫಲ ಸಿಕ್ಕಬೇಕಾದ್ರೆ ನಾಳೆ ಮಂತ್ರಾಕ್ಷತೆಯಲ್ಲಿ ನೀವು ಪಾಲ್ಗೊಳ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ವಿನಂತಿಸ್ತೇನೆ.